100ಕ್ಕಿಂತ ಹೆಚ್ಚು ನ್ಯಾಯಾಧಿಕಾರಿ ಪೋಸ್ಟ್ ಕ್ರಿಯೇಟ್ ಆಗಲಿದೆ ಅಂತಂದ್ರೆ 100ಕ್ಕಿಂತ ಹೆಚ್ಚು ಜಡ್ಜಸ್ನ ಪೋಸ್ಟ್ 100+ ಜಡ್ಜಸ್ನ ಪೋಸ್ಟ್ ಕ್ರಿಯೇಟ್ ಆಗಲಿದೆ ಕರ್ನಾಟಕದಲ್ಲಿ. ಇದು ಎಷ್ಟು ನಿಜ? ಇದು ಹೇಗೆ ಸಾಧ್ಯ? ಇದಕ್ಕೇನಿರುತ್ತೆ ಸಿಲೆಬಸ್? ಇದಕ್ಕೆ ತಯಾರಿ ಮಾಡಬೇಕಾ? ಯಾವ ರೀತಿ ತಯಾರಿ ಮಾಡೋದು? ಸ್ಯಾಲರಿ ಎಷ್ಟಿರುತ್ತೆ? ದುಡ್ಡು ಎಷ್ಟು ಸಿಗತ್ತೆ? ಇದು ಎಲ್ಲದನ್ನು ಅರ್ಥ ಮಾಡ್ಕೊಳ್ಳೋಣ ಇವತ್ತಿನ ವಿಡಿಯೋಲಿ. ನಾನು ಸ್ವಾತಿ, ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ಸೊ ನ್ಯಾಯಾಧಿಕಾರಿ ಪೋಸ್ಟ್ ಏನ್ ಕ್ರಿಯೇಟ್ ಆಗ್ತಿದೆ 100ಕ್ಕಿಂತ ಹೆಚ್ಚು ಪ್ರತಿಯೊಂದು ಜಿಲ್ಲಾ ಪಂಚಾಯತಿ ಮಿತಿಯಲ್ಲಿ ಅಂತಂದ್ರೆ ಗ್ರಾಮ ಪಂಚಾಯತ್ ಲಿಮಿಟೇಷನ್ಸ್ ಅಲ್ಲಿ ಈ ಒಂದು ಹೊಸದಲ್ಲ, ಇದಕ್ಕಿಂತ ಮುಂಚೆ ಆಲ್ರೆಡಿ ಕರ್ನಾಟಕದಲ್ಲಿ ಪೈಲಟ್ ಪ್ರಾಜೆಕ್ಟ್ ರೀತಿ 2 ಗ್ರಾಮ ನ್ಯಾಯಾಲಯಗಳು ನಡೀತಿದೆ. ಅಂಡ್ ಇದನ್ನ ಕಂಪ್ಲೀಟ್ ಆಗಿ ಏನಿರುತ್ತೆ ಸಿಲೆಬಸ್, ಇದು ಹೇಗೆ ಕ್ರಿಯೇಟ್ ಆಗ್ತಿದೆ, ಯಾವ ಆಕ್ಟ್ ಇದನ್ನ ಎನೇಬಲ್ ಮಾಡ್ತಿದೆ ಅಂತ ಅಂದ್ರೆ ಗ್ರಾಮ ನ್ಯಾಯಾಲಯ ಆಕ್ಟ್ 2008 ಸೆಂಟ್ರಲ್ ಗವರ್ಮೆಂಟ್ ಈ ಆಕ್ಟ್ ಅನ್ನ ಆಲ್ರೆಡಿ ಪಾಸ್ ಮಾಡಿದೆ 2008 ಅಲ್ಲಿ. ಅಂಡ್ ಇದೇ ಆಕ್ಟ್ ಪವರ್ ಕೊಡುತ್ತೆ ಈ ಒಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ. ಏನಕ್ಕೆ ಇದರ ಅಗತ್ಯ ಏನಿತ್ತು ಅಂತಂದ್ರೆ ಪ್ರತಿಯೊಂದು ಕೋರ್ಟ್ ನ ಜಸ್ಟಿಸ್ ಅನ್ನೋದು ಗ್ರಾಸ್ ರೂಟ್ ಲೆವೆಲ್ ತನಕ, ವಿಲೇಜ್ ಲೆವೆಲ್ ತನಕ, ರೂರಲ್ ಯಾರಿಗೆ ಆಗ್ಲಿ ದುಡ್ಡು ಹಣ ಇಲ್ಲ ಅಥವಾ ಯಾವುದೇ ಒಂದು ಡಿಸೆಬಿಲಿಟಿಯಿಂದ ಅವರು ಜಸ್ಟಿಸ್ ಸೀಕ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನುವಂತ ಒಂದು ಪ್ರಮೇಯ ಬರಬಾರ್ದು. ಸೊ ಆ ಒಂದು ಕಾರಣಕ್ಕೆ ಕೋರ್ಟ್ ಅನ್ನೇ ನಾವು, ಜಸ್ಟಿಸ್ ಸಿಸ್ಟಮ್ ಅನ್ನೇ ನಾವು ಜನರ ಬಾಗಿಲಿಗೆ ಅಂತಂದ್ರೆ ಡೋರ್ ಸ್ಟೆಪ್ಸ್ಗೆ ತಗೊಂಡು ಹೋಗ್ತಿದೀವಿ. ಸೊ ಹಾಗಾದ್ರೆ ಜನರು ಕೋರ್ಟ್ಗೆ ಬರೋದಿಲ್ವಾ? ಇಲ್ಲ, ಕೋರ್ಟೇ ಜನರ ಮನೆಗೆ ಹೋಗುತ್ತೆ. ಅಂತಂದ್ರೆ ಈ ಒಂದು ಪೋಸ್ಟ್ ಏನ್ ಕ್ರಿಯೇಟ್ ಆಗ್ತದೆ, ಈ ಪೋಸ್ಟ್ ಅಲ್ಲಿ ನೀವು ಅಪಾಯಿಂಟ್ ಆಗ್ತಿರುವಂತ ನ್ಯಾಯಾಧಿಕಾರಿಗಳು ನೀವೇ ಜನರ ಮನೆ ಬಾಗ್ಲಿಗೆ ಹೋಗ್ತೀರಿ ಅಂಡ್ ಅವರ ಡಿಸ್ಪ್ಯೂಟ್ ಅನ್ನ ರೆಸಾಲ್ವ್ ಮಾಡ್ತೀರಿ. ಇದು ಎಲ್ಲಾನು ಈ ಆಕ್ಟ್ ಅಲ್ಲಿದೆ. ಸೊ ಈ ಆಕ್ಟ್ ಏನು, ಹೇಗೆ ಅನ್ನೋದನ್ನ ಸ್ಟಾರ್ಟ್ ಮಾಡೋಣ. ವಿಡಿಯೋ ನಿಮಗೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಆಗಬಹುದು ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು. ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಈ ಕ್ಲಾಸಸ್ ಕಂಪ್ಲೀಟ್ ಲೈವ್ ಕ್ಲಾಸಸ್ ನಡೆಯುತ್ತೆ, ಯಾವುದೇ ರೆಕಾರ್ಡೆಡ್ ಕ್ಲಾಸಸ್ ಅಂತ ಇರೋದಿಲ್ಲ. 6 months ಡ್ಯೂರೇಷನ್, ಇದು 1 year ಆಲ್ಮೋಸ್ಟ್ ಡ್ಯೂರೇಷನ್ ಆಗುತ್ತೆ. ಬಿಕಾಸ್ ನಾವು ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ 3 ಹಂತಗಳನ್ನ ಇದೇ ಸಿಂಗಲ್ ಬ್ಯಾಚ್ ಅಲ್ಲಿ ಕವರ್ ಮಾಡ್ತಿದೀವಿ. ಫೀಸ್ ತುಂಬಾನೇ ನಾಮಿನಲ್ ಫೀಸ್, ಪ್ರತಿಯೊಬ್ರು ಆರಾಮಾಗಿ ಅಫೋರ್ಡ್ ಮಾಡಬಹುದಂತ ಫೀಸ್. ಅಂಡ್ ಈ ಒಂದು ಬ್ಯಾಚ್ ಅಲ್ಲಿ ನಿಮಗೆ ಸ್ಟಡಿ ಮಟೀರಿಯಲ್ ಪ್ರೊವೈಡ್ ಮಾಡಲಾಗುತ್ತೆ ಹಾಗೂ ಲೈವ್ ಟೆಸ್ಟ್, ಮಾಕ್ ಟೆಸ್ಟ್ ಕೂಡ ಸಹ ಕಂಡಕ್ಟ್ ಮಾಡಲಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲೂ ಸಹ ಇರುತ್ತೆ. ಪ್ರತಿಯೊಂದು ಕಾನ್ಸೆಪ್ಟ್ ನಿಮಗೆ ಕನ್ನಡದಲ್ಲೂ ಹಾಗೂ ಇಂಗ್ಲಿಷ್ ಅಲ್ಲಿ 2 ರೀತಿಯಲ್ಲೂ ಅರ್ಥ ಮಾಡಿಸಲಾಗುತ್ತೆ, 2 ಭಾಷೆಯಲ್ಲಿ ಅರ್ಥ ಮಾಡಿಸಲಾಗುತ್ತೆ. ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 9650849915 ಟು ಎನ್ರೋಲ್ ಯೋರ್ ಸೆಲ್ಫ್. ಹಾಗೂ ನಮ್ಮ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಸಹ ನಡೀತಿದೆ. ಸೊ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಈ ವರ್ಷದ ಪ್ರಿಲಿಮ್ಸ್ಗೆ ತಯಾರಿ ಮಾಡ್ತಿರುವಂತ ಸ್ಟೂಡೆಂಟ್ಸಿಗೆ. ಸೊ ಈ ವರ್ಷ ಪ್ರಿಲಿಮ್ಸ್ಗೆ ತಯಾರಿ ಮಾಡ್ತಿರುವಂತವ್ರು ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು. ನಿಮ್ಮ ಕಂಪ್ಲೀಟ್ ಪ್ರಿಲಿಮ್ಸ್ ನ 10 ಸಬ್ಜೆಕ್ಟ್ ವಿತ್ ಕೇಸ್ ಲಾಸ್, ಕರೆಂಟ್ ಅಫೇರ್ಸ್ ಏನ್ ಕೇಳ್ತಾರೆ, ಕರೆಂಟ್ ಅಫೇರ್ಸ್ ಅಂದ್ರೆ ಕರೆಂಟ್ ಲೀಗಲ್ ನಾಲೆಜ್ ಅಂತ ಹೇಳ್ಬಹುದು, ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಅಲ್ಲಿ ಕೇಳುವಂತ ಪೋರ್ಷನ್ ನ. ಸೊ ಅದನ್ನು ಸಹ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ 10 to 15 ಕ್ವೆಶನ್ಸ್ ನಿಮ್ಮನ್ನ ಕೇಳ್ತಾರೆ. ಸೊ ಅದನ್ನು ಇಂಪಾರ್ಟೆಂಟ್ ಆಗತ್ತೆ. ಸೊ ಅದಲ್ಲದೆ ನಿಮಗೆ ಕರ್ನಾಟಕ ಲೋಕಲ್ ಆಕ್ಟ್ ಏನಿದೆ ಪ್ರತಿಯೊಂದೂ ಈ ಬ್ಯಾಚ್ ಅಲ್ಲಿ ಕವರ್ ಮಾಡಲಾಗತ್ತೆ. ಸೊ ಪ್ರತಿಯೊಂದು ಆಕ್ಟ್ ಅನ್ನ ಥ್ರೂ ದ ಬೇರ್ ಆಕ್ಟ್, ಇಂಪಾರ್ಟೆಂಟ್ ಸೆಕ್ಷನ್ಸ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಎಲ್ಲ ಈ ಬ್ಯಾಚ್ ಅಲ್ಲಿ ಕವರ್ ಆಗುತ್ತೆ ಅಲಾಂಗ್ ವಿತ್ ಯೋರ್ ಮಾಕ್ ಟೆಸ್ಟ್ ಅಂಡ್ ನಿಮಗೆ ಕೊಡುವಂತ ಸ್ಟಡಿ ಮಟೀರಿಯಲ್. ಸೊ ಇದನ್ನು ಸಹ ನಿಮಗೆ ಲೈವ್ ಕ್ಲಾಸಸ್ ಏನೇ ನೀಡ್ತಿರೋವಂಥದ್ದು. ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲಿ ಕಾನ್ಸೆಪ್ಚುಯಲಿ ಎಕ್ಸಾಮಿಗೆ ಬೇಕಿರುವಂತ ಪೋರ್ಷನ್ ಎಲ್ಲಾನು ಕವರ್ ಆಗುತ್ತೆ. ಇದಿಷ್ಟು ಸ್ವಾತಿ ಲಾ ಕ್ಲಾಸಸ್ ಕಡೆ ಇರುವಂತ ನಡೀತಿರುವಂತ ಈಗ ಕರೆಂಟ್ ರನ್ನಿಂಗ್ ಬ್ಯಾಚಸ್. ಸೊ ಈ 2 ಬ್ಯಾಚಸ್ಗೆ ನೀವು ಎನ್ರೋಲ್ ಆಗೋದಕ್ಕೆ ಕಾಲ್ ಮಾಡಬೇಕಾಗಿರುವಂತ ನಂಬರ್ ಇದು. ಕಾಲ್ ಮಾಡಿ. ಅಂಡ್ ಈಗ ಗ್ರಾಮ ನ್ಯಾಯಾಲಯ ಪೋಸ್ಟ್ ಅಂತ ಏನ್ ಹೇಳ್ತಿದ್ದೀನಿ, ಗ್ರಾಮ ನ್ಯಾಯಾಲಯ ಆಕ್ಟ್ ಕ್ರಿಯೇಟ್ ಆಗಿದೆ 2008 ಅಲ್ಲಿ. ಪರ್ಪಸ್ ಏನು ಅಂತ ಹೇಳಿದೆ, ದಟ್ ಜಸ್ಟಿಸ್ ಅನ್ನೋದು ಜನರ ಡೋರ್ ಸ್ಟೆಪ್ಸ್ಗೆ, ಜನರ ಬಾಗಿಲಿಗೆ ತಲುಪಿಸೋದು. ಸೊ ಜನರು ಅಕಸ್ಮಾತ್ ಕೋರ್ಟ್ ಬರೋದಕ್ಕಾಗ್ತಿಲ್ಲ, ಫ್ರೀ ಲೀಗಲ್ ಏಡ್ ಇದೆ, ಎಲ್ಲ ಇದೆ, ಆದ್ರೂ ಸಹ ನೀವು ಕೋರ್ಟ್ಗೆನೆ ಬರೋದಕ್ಕಾಗ್ತಿಲ್ಲ
ಅಂತಂದಾಗ ಕೋರ್ಟೇ ನಿಮ್ಮ ಹತ್ರ ಬರುತ್ತೆ ಅನ್ನೋದು ಕಾನ್ಸೆಪ್ಟ್. ಈಗ ಇದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಆಕ್ಟ್ ಪಾಸ್ ಮಾಡಿದೆ ಅಂಡ್ ಇದನ್ನ ಎನ್ಫೋರ್ಸ್ ಮಾಡ್ತಾ ಆಲ್ರೆಡಿ 256 ಗ್ರಾಮ ನ್ಯಾಯಾಲಯಗಳು ಆಪರೇಷನಲ್ ಇದೆ 10 ರಾಜ್ಯಗಳಲ್ಲಿ. ಇದು ನಾನು ನಿಮಗೆ 2021 ರಿಪೋರ್ಟ್, ರೀಸೆಂಟ್ ರಿಪೋರ್ಟ್ ಅವೈಲೇಬಲ್ ಸಿಗಲಿಲ್ಲ, ಬಟ್ 2021 ರಿಪೋರ್ಟಿಗೆನೆ ಕರ್ನಾಟಕದಲ್ಲಿ ನಮಗೆ ಪೈಲಟ್ ಪ್ರಾಜೆಕ್ಟ್ ರೀತಿ 2 ಕೋರ್ಟ್ ಎಸ್ಟಾಬ್ಲಿಷ್ ಆಗಿದೆ. ಅಂಡ್ ಸಿನ್ಸ್ ಈಗ ರೀಸೆಂಟ್ ಆಗಿ ಸ್ಟೇಟ್ ಕಡೆಯಿಂದ ನೋಟಿಫೈ ಆಗಿರೋದ್ರಿಂದ ಇನ್ನಷ್ಟು ಪೋಸ್ಟ್ ಕ್ರಿಯೇಟ್ ಆಗ್ತಿದೆ ಅಂಡ್ ಈ ಪೋಸ್ಟ್ ಅನ್ನ ಕಾಲ್ ಫಾರ್ ನೋಟಿಫೈ ಲೂ ಸಹ ಮಾಡೋದಿದೆ. ಸೊ ಆದಷ್ಟು ಬೇಗ ಇದು ನೋಟಿಫೈ ಆಗತ್ತೆ ಅಂತ ಅಂದಾಗ ನೋಟಿಫೈ ಆದ ನಂತರ ನಿಮ್ಮ ತಯಾರಿ ಮಾಡೋದಕ್ಕಿಂತ ಇದರ ಬಗ್ಗೆ ಇನ್ನಷ್ಟು ನಾಲೆಜ್ ಅನ್ನ ಪಡ್ಕೊಂಡು ಈ ಎಕ್ಸಾಮ್ ಅನ್ನ ಫೋಕಸ್ ಮಾಡ್ತಾ ಇದನ್ನ ಟಾರ್ಗೆಟ್ ಮಾಡೋದು ಬುದ್ಧಿವಂತರ ಲಕ್ಷಣ. ಸೊ ಅದಕ್ಕೆ ಏನೇನೆಲ್ಲ ಬೇಕು, ಹೇಗಿರತ್ತೆ ಈ ಪೋಸ್ಟ್, ಆಕ್ಟ್ ಅಲ್ಲೇನೆ ನಮಗೆ ತಿಳಿಯತ್ತೆ. ಸೊ ಇದು ಕಂಪ್ಲೀಟ್ ಆಕ್ಟ್, ತುಂಬಾ ಚಿಕ್ಕದು, ಬೇಕಿದ್ರೆ ನೀವು ಒಂದ್ಸತಿ ಪರ್ಸನಲಿ ಓದಿ ರೆಫರ್ ಮಾಡಬಹುದು. ಗ್ರಾಸ್ ರೂಟ್ ಲೆವೆಲ್ಗೆ ನಿಮ್ಮ ಒಂದು ಜಸ್ಟಿಸ್ ಸಿಸ್ಟಮ್ನ ರೀಚ್ ಮಾಡಿಸೋದಕ್ಕೆ ಟು ದ ಸಿಟಿಸನ್ಸ್, ಯಾವುದೇ ಒಂದು ಡಿಸಬಿಲಿಟೀಸ್ ಇಂದ, ಸೋಷಿಯೋ ಎಕನಾಮಿಕ್ ಆರ್ ಅದರ್ ಡಿಸಬಿಲಿಟೀಸ್ ಇಂದ ನೀವು ಹೋಗೋದಿಕ್ಕೆ ಆಗ್ತಿಲ್ಲ ಕೋರ್ಟ್ಗೆ ಅಂತಂದಾಗ ನಿಮಗೆ ಕೋರ್ಟನ್ನೇ ಈ ಒಂದು ಪ್ರೊವಿಷನ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಸೊ ಈಗ ಇದು ಪ್ರತಿಯೊಂದು ಗ್ರಾಮ ಪಂಚಾಯತ್ ಲಿಮಿಟ್ ಅಲ್ಲಿ ಈ ಕೋರ್ಟ್ ಇರತ್ತೆ. ಈ ಕೋರ್ಟ್ ಹೇಗೆ ಕೆಲಸ ಮಾಡುತ್ತೆ, ನಮಗೆ ಬೇಕಿರುವಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತಂದ್ರೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಗ್ರಾಮ ನ್ಯಾಯಾಲಯ ಅಂತಂದಾಗ ಜೂರಿಸ್ಡಿಕ್ಷನ್ ಏನಿರುತ್ತೆ, ಪ್ರತಿಯೊಂದು ಆ ಒಂದು ಸ್ಟೇಟ್ ಗವರ್ಮೆಂಟ್ ಇನ್ ಕನ್ಸಲ್ಟೇಷನ್ ವಿತ್ ಹೈಕೋರ್ಟ್ ಈ ಒಂದು ಪೋಸ್ಟ್ ಅನ್ನ ನೋಟಿಫೈ ಮಾಡುತ್ತೆ. ಈ ಒಂದು ಪೋಸ್ಟ್ಗೆ ನ್ಯಾಯಾಧಿಕಾರಿಗಳನ್ನ ಅಪಾಯಿಂಟ್ ಮಾಡುತ್ತೆ. ನಮಗೆ ಬೇಕಿರುವಂತ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ 5, ಸೆಕ್ಷನ್ 5, ಅಪಾಯಿಂಟ್ಮೆಂಟ್ ಆಫ್ ನ್ಯಾಯಾಧಿಕಾರಿ. ಮೋಸ್ಟ್ ಇಂಪಾರ್ಟೆಂಟ್, ಸಿ, ಸ್ಟೇಟ್ ಗವರ್ಮೆಂಟ್ ಶಾಲ್ ಇನ್ ಕನ್ಸಲ್ಟೇಷನ್ ವಿತ್ ಹೈಕೋರ್ಟ್ ಅಪಾಯಿಂಟ್ ನ್ಯಾಯಾಧಿಕಾರಿ ಫಾರ್ ಎವ್ರಿ ಗ್ರಾಮ ನ್ಯಾಯಾಲಯ. and ಈ ಗ್ರಾಮ ನ್ಯಾಯಾಲಯ ಎಲ್ಲಿರುತ್ತೆ, ಲೊಕೇಟೆಡ್ at the headquarters of the intermediate panchayat in which gram ನ್ಯಾಯಾಲಯ is established or such other places as may be notified by the state government. ಪ್ರತಿಯೊಂದು ಗ್ರಾಮ ನ್ಯಾಯಾಲಯ ಅನ್ನೋದು ಆ ಒಂದು ಸ್ಟೇಟ್ ಅಲ್ಲಿ ಇರುವಂತ ಗ್ರಾಮ ಪಂಚಾಯತ್ ಲಿಮಿಟ್ಸ್ ಅಲ್ಲೇನೆ ಇರುತ್ತೆ. ಸೊ ಗ್ರಾಮ ಪಂಚಾಯತ್ ಅಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದೊಂದು ಹೆಡ್ ಕ್ವಾರ್ಟರ್ಸ್ ಅಂತ ಇರುತ್ತೆ. ಸೊ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕೋರ್ಟ್ ಏನ್ ಎಸ್ಟಾಬ್ಲಿಷ್ ಆಗುತ್ತೆ, ಅದರ ಸುತ್ತಮುತ್ತ ಇರುವಂತ ವಿಲೇಜಸ್, ಊರುಗಳಿಗೆ ಡೈರೆಕ್ಟ್ ಆಗಿ ನೀವೇ ಕೋರ್ಟ್ ಅಧಿಕಾರಿ ಅಪಾಯಿಂಟ್ ಆಗ್ತಿರುವಂತ ನಿಮ್ಮನ್ನ ನಾವು ನ್ಯಾಯಾಧಿಕಾರಿ ಅಂತ ಕರಿತೀವಿ. ಸೊ ನೀವು ನ್ಯಾಯಾಧಿಕಾರಿಯಾಗಿ ನ್ಯಾಯನ ಒದಗಿಸೋದಕ್ಕೆ ಮನೆ ಮನೆಗೂ ಹೋಗ್ತೀರಿ. ಕ್ವಾಲಿಫಿಕೇಶನ್ ಏನು, ಎಕ್ಸಾಮ್ ನಡೆಯುತ್ತಾ ಹೇಗೆ ಅಂತಂದ್ರೆ, ಕ್ವಾಲಿಫಿಕೇಶನ್ ಬಂದು ಇದು ನಮಗೆ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. Person shall not be qualified to be appointed as ನ್ಯಾಯಾಧಿಕಾರಿ unless he is eligible to be appointed as JMFC. JMFC obviously ನಮ್ಮ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಅಲ್ವಾ. ಸೊ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ಗೆ ಏನು ಕ್ವಾಲಿಫಿಕೇಶನ್ ಬೇಕೋ ಸೇಮ್ ಕ್ವಾಲಿಫಿಕೇಶನ್ ನ್ಯಾಯಾಧಿಕಾರಿಗೂ ಸಹ ಬೇಕು ಅನ್ನೋದನ್ನ ಕ್ಲಿಯರ್ ಆಯ್ತು. ಸೊ ಸಿಲೆಬಸ್ ಏನಿರುತ್ತೆ ಅನ್ನೋದನ್ನು ಸಹ ನಾವು ಅರ್ಥ ಮಾಡ್ಕೊಳ್ಬಹುದು. ಕ್ವಾಲಿಫಿಕೇಶನ್ ಸೇಮ್ ಅಂತಂದ್ರೆ ನೀವು LLB ಪಾಸ್ ಆಗಿರ್ಬೇಕು, ನಿಮ್ಮ ಹತ್ರ LLB ಡಿಗ್ರಿ ಇರಬೇಕು, ನೀವು ಯಾವುದೇ ಒಂದು ಸ್ಟೇಟ್ ಬಾರ್ ಅಲ್ಲಿ ಎನ್ರೋಲ್ ಆಗಿರ್ಬೇಕು. ವೈಲ್ ಅಪಾಯಿಂಟಿಂಗ್ ನ್ಯಾಯಾಧಿಕಾರಿ, ರೆಪ್ರೆಸೆಂಟೇಷನ್ ಶಾಲ್ ಬಿ ಗಿವನ್ ಟು ದ ಮೆಂಬರ್ಸ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ವಿಮೆನ್, such other classes or communities as may be specified by the notification by the state government from time to time. ಸ್ಟೇಟ್ ಗವರ್ಮೆಂಟ್ ಅದನ್ನ ನೋಟಿಫೈ ಮಾಡುತ್ತೆ, ಬಟ್ ಇಲ್ಲಿ ನಮಗೆ ನ್ಯಾಯಾಧಿಕಾರಿ ಆಗೋದಿಕ್ಕೆ ಹೆಚ್ಚಿನ ಒಂದು ಏನು ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಿರೋದು. ಸ್ಟ್ರೆಸ್ ಅಂತಂದ್ರೆ ಈ ಪೋಸ್ಟ್ ಅನ್ನ ನಾವು ಎಂಕರೇಜ್ ಮಾಡ್ತಿರೋದು ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಹಾಗೂ ವಿಮೆನ್ ಕ್ಯಾಂಡಿಡೇಟ್ಸ್ಗೆ, ಯಾರಿಗೆ ಈ ಒಂದು ಗ್ರಾಸ್ ರೂಟ್ ಲೆವೆಲ್ನ ಪ್ರತಿಯೊಂದು ವಿಷಯದ ಬಗ್ಗೆ ನಾಲೆಜ್ ಇರುತ್ತೆ. ಸೊ ಈ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಹಾಗೂ ವಿಮೆನ್ಗೆ ಹೆಚ್ಚಿನ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗ್ತಿದೆ ಈ ಪೋಸ್ಟ್ ಇಂದ. ಸೊ ಈ ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ಬ ಸ್ಟೂಡೆಂಟ್ ನೀವು ಗಮನಿಸಬೇಕಾಗಿರುವಂತ ಪಾಯಿಂಟ್ಸ್, ನಿಮಗೆ ಏನೇನೆಲ್ಲ ಇಂಪಾರ್ಟೆಂಟ್ ಅಂಡ್ ಈ ಪೋಸ್ಟ್ ಈಗ ಕಾಲ್ ಆಗ್ತಿದೆ ಅಂತಂದ್ರೆ ನೀವು ತಯಾರಿ ಮಾಡೋದಕ್ಕೆ ಶುರು ಮಾಡಲೇಬೇಕು. ಅಂಡ್ ಎಕ್ಸಾಮ್ ತಗೊಂಡು ನ್ಯಾಯಾಧಿಕಾರಿ ಆಗೋದಕ್ಕೆ ನಿಮ್ಮ ಒಂದು ದೃಢ ಇಚ್ಛೆಯನ್ನ ಕ್ರಿಯೇಟ್ ಮಾಡಲೇಬೇಕಾಗತ್ತೆ. ಸ್ಯಾಲರಿ ಏನು, ಅಲವೆನ್ಸಸ್ ಏನು,
ಅಂಡ್ ಅದರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಆಫ್ ನ್ಯಾಯಾಧಿಕಾರಿ ಬೇರೆಲ್ಲ ಏನಿರುತ್ತೆ ಅಂತಂದ್ರೆ ಅಗೇನ್ ಇಂಪಾರ್ಟೆಂಟ್ ಸ್ಯಾಲರಿ ಅಂಡ್ ಅದರ್ ಅಲವೆನ್ಸಸ್ payable to and other terms and conditions of service of ನ್ಯಾಯಾಧಿಕಾರಿ shall be such as may be applicable to the JMFC. ಸೇಮ್ JMFC ಗೆ ಏನಿರತ್ತೋ ಅದೇ ಇಲ್ಲೂ ಸಹ ಇರುತ್ತೆ. ಅಂದ್ರೆ ನೀವು ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಏನು ತಗೊಂಡು ಸಿವಿಲ್ ಜಡ್ಜ್ ನಾವು JMFC ಆಗೋದ್ರ ಬಗ್ಗೆ ಮಾತನಾಡ್ತೀವಿ, ಅದೇ ಕ್ವಾಲಿಫಿಕೇಶನ್ ಬೇಕು, ಅದೇ ನಿಮಗೆ ಸ್ಯಾಲರೀಸ್ ಅಂಡ್ ಅಲವೆನ್ಸಸ್ ಸಹ ಇರುತ್ತೆ. ಸೊ ಇದು ಏನಾಗ್ತಿದೆ ಅಂತಂದ್ರೆ ಒಂದು ಅರ್ಥ ಮಾಡ್ಕೋಬಹುದು, ಸಿವಿಲ್ ಜಡ್ಜ್ ಎಕ್ಸಾಮ್ ನೋಟಿಫೈ ಆಗೋದು ಹೌದು ನಿಜ. ಹೊಸದಾಗಿ ಬರ್ತಿರುವಂತ ಈ ಗ್ರಾಮ ನ್ಯಾಯಾಲಯನ 100 ಪೋಸ್ಟ್, ಹೆಚ್ಚು ಕಮ್ಮಿ ಅಲ್ಲ ಮಾತನಾಡ್ತಿರೋದು, 100 ಪೋಸ್ಟ್, ಹೆಚ್ಚು ಆಗ್ಲಿ ಕಮ್ಮಿ ಆಗ್ಲಿ 10 ಮೇಲೆ ಕೆಳಗಡೆ, ಬಟ್ 100 ಪೋಸ್ಟ್ ಅನ್ನೋದು ತುಂಬಾ ದೊಡ್ಡ ನಂಬರ್. ಸೇಮ್ ನೀವು ಓದ್ತಿರುವಂತ ಸಿಲೆಬಸ್ ಆಗಿರುತ್ತೆ, ಅದೇ ಅಲವೆನ್ಸಸ್ ಸಿಗತ್ತೆ. ಅಂಡ್ ಈ ವರ್ಷ ಈ ಒಂದು ನೋಟಿಫೈ ಆದ್ರೆ ಈ ಎಕ್ಸಾಮ್ ಬಂಪರ್ ಆಫರ್ ಆಗುತ್ತೆ. ಬಿಕಾಸ್ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಹಾಗೂ ಗ್ರಾಮ ನ್ಯಾಯಾಲಯ ಎರಡಕ್ಕೂ ಸಹ ಎಕ್ಸಾಮ್ ತಗೊಳ್ಳುವಂತ ಆಪರ್ಚುನಿಟಿ ಸಿಗಬಹುದು. ಅಂಡ್ ಎಕ್ಸಾಮಿನೇಷನ್ ಇಂದಾನೇ ಆಗುತ್ತೆ ಮೋಸ್ಟ್ ಪ್ರಾಬಬ್ಲಿ, ಬಿಕಾಸ್ ಹೈಕೋರ್ಟ್ ಕಡೆಯಿಂದ ನಾವು ಎಕ್ಸಾಮಿನೇಷನ್ ಇಂದಾನೆ ಜಡ್ಜಸ್ನ ಅಪಾಯಿಂಟ್ ಮಾಡ್ತಿರೋದು. ಅಂಡ್ ನಿಮಗೆ ತಯಾರಿ ಮಾಡ್ತಿರುವಂತ ಸ್ಟೂಡೆಂಟ್ಸಿಗೆ ಡಬಲ್ ಆಪರ್ಚುನಿಟಿ ಸಿಗತ್ತೆ. 2 ಎಕ್ಸಾಮ್ನು ಸಹ ನೀವು ತಗೊಳ್ಬಹುದು, ಇಲ್ಲ ಮೋಸ್ಟ್ಲಿ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಇಂದಾನೆ ಈ ಪೋಸ್ಟ್ನು ಸಹ ಡಿರೈವ್ ಮಾಡಬಹುದು. ಏನೇ ಆಗ್ಲಿ ಈ ವರ್ಷ ಹೆಚ್ಚಿನ ಪೋಸ್ಟ್ ಬರುವಂತ 100% ಸಾಧ್ಯತೆ ಇದೆ. ಸೊ ನಿಮ್ ತಯಾರಿ ಜೋರಾಗೆ ಇರಬೇಕು ಅಂಡ್ ಈಗಾಗಲೇ ತಯಾರಿ ಸ್ಟಾರ್ಟ್ ಮಾಡಿರ್ಬೇಕು. ಈ ವರ್ಷ ಸಿವಿಲ್ ಜಡ್ಜ್ ಎಕ್ಸಾಮ್ ನೋಟಿಫಿಕೇಶನ್ ಲೇಟ್ ಆಗ್ತದೆ, ಡಿಲೇ ಆಗ್ತದೆ, ಬಟ್ ಬರೋದಿಲ್ಲ ಅಂತ ಅಲ್ಲ, 100% ಬರುತ್ತೆ ನೋಟಿಫಿಕೇಶನ್. ಪ್ರತಿ ವರ್ಷನೂ ಬರುತ್ತದೆ, ಲೇಟ್ ಆದ್ರೂ ಬರುತ್ತೆ ನೋಟಿಫಿಕೇಶನ್. ಸೊ ಕೀಪ್ ಯೋರ್ ಪ್ರಿಪರೇಷನ್ ಗೋಯಿಂಗ್ ಆನ್. ನೆಕ್ಸ್ಟ್, ನ್ಯಾಯಾಧಿಕಾರಿ ನಾಟ್ ಟು ಪ್ರಿಸೈಡ್ ಓವರ್ ಪ್ರೊಸೀಡಿಂಗ್ಸ್ ಇನ್ ವಿಚ್ ಹಿ ಈಸ್ ಇಂಟ್ರೆಸ್ಟೆಡ್, ಇದೆಲ್ಲ ಫೈನ್, ಓಕೆ. ಇನ್ನು ನಮಗೆ ಇಂಪಾರ್ಟೆಂಟ್ ಏನೇನು ವಿಷಯಗಳು ಅದನ್ನ ಈ ಒಂದು ಇದ್ರಲ್ಲಿ ತಿಳ್ಕೊಳ್ಳೋಣ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ನಮಗೆ ಈ ನ್ಯಾಯಾಧಿಕಾರಿ ಯಾವೆಲ್ಲ ಕೇಸಸ್ನ ಹ್ಯಾಂಡಲ್ ಮಾಡಬಹುದು. ಡೆಫಿನೆಟ್ಲಿ ಕ್ರಿಮಿನಲ್ ಕೇಸಸ್, ಸಿವಿಲ್ ಕೇಸಸ್ ಎರಡನ್ನೂ ಸಹ ನೀವು ಹ್ಯಾಂಡಲ್ ಮಾಡಬಹುದು. ಯಾವುದೇ ಕ್ಲೇಮ್ಸ್ ಇರಲಿ, ಡಿಸ್ಪ್ಯೂಟ್ಸ್ ಇರಲಿ, ಪ್ರತಿಯೊಂದು ನಿಮ್ಮ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಬರುತ್ತೆ. ಕ್ರಿಮಿನಲ್ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಯಾವೆಲ್ಲ ಕೇಸ್ ಬರುತ್ತೆ ಅಂತಂದ್ರೆ ಈ ಒಂದು ಆಕ್ಟ್ ನ ಫಸ್ಟ್ ಹಾಗೂ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಮೆನ್ಷನ್ ಆಗಿರುವಂತ ಎಲ್ಲ ಕ್ರೈಮ್ ನಿಮ್ಮ ಜ್ಯೂರಿಸ್ಡಿಕ್ಷನ್ ಗೆ ಬರುತ್ತೆ. ಸೊ ಇಲ್ಲಿ IPC ಮೆನ್ಷನ್ ಮಾಡಿದ್ದಾರೆ, ಬಟ್ ಈಗ BNS ಅಕಾರ್ಡಿಂಗ್ಲಿ ಸೆಕ್ಷನ್ಸ್ ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಅದ್ ನಮಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಸಿವಿಲ್ ಜ್ಯೂರಿಸ್ಡಿಕ್ಷನ್ ಹಾಗೂ ಕ್ರಿಮಿನಲ್ ಜ್ಯೂರಿಸ್ಡಿಕ್ಷನ್ ಎರಡೂ ಸಹ ಇರುತ್ತೆ. ಅಂಡ್ ಮೋಸ್ಟ್ಲಿ ನಾವಿಲ್ಲಿ ಫೋಕಸ್ ಮಾಡ್ತಿರೋದು ಕನ್ಸಿಲೇಷನ್ ಬಗ್ಗೆ. ಕನ್ಸಿಲೇಷನ್ ಅಂತಂದ್ರೆ ನಮ್ಮ ಒಂದು ಕೆಲಸ ಏನಿರುತ್ತೆ, ಕೋರ್ಟ್ ಹೇಗೆ ಹ್ಯಾಂಡಲ್ ಮಾಡುತ್ತೆ ಕನ್ಸಿಲೇಷನ್ ಬೇಸಿಸ್ ಮೇಲೆ. ಸೊ ಹೋಗಿ ಮಾತುಕತೆ ಬೇಸ್ಡ್ ಆನ್ ರೂಲ್ ಆಫ್ ಎವಿಡೆನ್ಸ್ ಅಂತ ಇರೋದಿಲ್ಲ, ರೂಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಇರುತ್ತೆ. ನ್ಯಾಚುರಲ್ ಜಸ್ಟಿಸ್ ಎರಡೂ ಪಕ್ಷನ ಕೇಳಿ ತೀರ್ಪನ್ನ ಕೊಡೋದು, ಬಟ್ ಅಪಾನ್ ದ ಸೆಟ್ ಗೈಡ್ಲೈನ್ಸ್ ಆಸ್ ಗಿವನ್ ಬೈ ದ ಹೈಕೋರ್ಟ್ ಏನಾದ್ರು ಫ್ರೇಮ್ ಮಾಡಿದ್ರೆ ಆ ಒಂದು ಗೈಡ್ಲೈನ್ಸ್ ತಕ್ಕಂತೆನೆ ನ್ಯಾಚುರಲ್ ಜಸ್ಟಿಸ್ ಆಧಾರದ ಮೇಲೆ ನಡೆಯುತ್ತೆ ಈ ಕೋರ್ಟ್. ಕನ್ಸಿಲೇಷನ್ ರೀತಿ ನಡೆಯುತ್ತೆ ಅಂತಂದ್ರೆ ಮಾತುಕತೆ ನಡೆಸಿ ನಾವು ಆ ಒಂದು ತೀರ್ಮಾನನ ತಗೊಳ್ಳೋದಾಗಿರುತ್ತೆ. ಒಬ್ಬ ಕನ್ಸಿಲೇಟರ್ ಅನ್ನೋದು ಅಪಾಯಿಂಟ್ ಆಗಿರುತ್ತೆ, ಅವರ ಒಂದು ಇದರಲ್ಲಿ ನಡೆಯುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಪ್ರಾಸೆಸ್ ಏನಿದೆ, ಇವರಿಗೆ ನಮ್ಮ ನ್ಯಾಯಾಧಿಕಾರಿಗಳಿಗೆ ಅಸಿಸ್ಟ್ ಮಾಡೋದಕ್ಕೆ ಮಿನಿಸ್ಟೀರಿಯಲ್ ಪೋಸ್ಟನ್ನು ಸಹ ಆಫೀಸ್ ಸ್ಟಾಫ್ ಯಾರೆಲ್ಲ ಬೇಕಾಗ್ತಾರೆ ಅವರನ್ನು ಸಹ ಅಪಾಯಿಂಟ್ ಮಾಡುವಂತ ಪ್ರಾವಿಷನ್ಸ್ ಇದೇ ಆಕ್ಟ್ ಕೊಡುತ್ತೆ. ಅದೇ ಅಲ್ಲದೆ ನಿಮಗೆ ಇನ್ನೊಂದೇನಂತಂದ್ರೆ ಪ್ರತಿಯೊಂದೂ ಇಲ್ಲಿ ಸಮ್ಮರಿ ಟ್ರಯಲ್ ಅಲ್ಲಿ ನಡೆಯುತ್ತೆ. ಸಮ್ಮರಿ ಟ್ರಯಲ್ ಅಂತ ಅಂದಾಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಾವು ಕಂಪ್ಲೀಟ್ ರೂಲ್ ಆಫ್ ಎವಿಡೆನ್ಸ್ ಆಗಿ ಇದೇ ಈ ಎವಿಡೆನ್ಸ್ ಆಕ್ಟ್ ಅಲ್ಲಿ ಹೇಗೆಲ್ಲ ಇದೆ ಅದೇ ರೀತಿ ಎವಿಡೆನ್ಸಸ್ ಬರಬೇಕು ಅಂತ ಕಾಯೋದಿಲ್ಲ. ಸಮ್ಮರಿ ಟ್ರಯಲ್ ಅಂತಂದಾಗ ಅಂಡ್ ಕನ್ಸಿಲೇಷನ್ ಅಂತಂದಾಗ ನಾವು ಫಾಸ್ಟ್ ಟ್ರ್ಯಾಕ್ ಅನ್ನೋದು ಅರ್ಥ ಮಾಡ್ಕೋಬಹುದು. ಸೊ ಕನ್ಸಿಲೇಷನ್ ಅಕಸ್ಮಾತ್ ಆಗ್ಲಿಲ್ಲ, ಅಲ್ಲಿ ಮಾತುಕತೆಯಲ್ಲಿ ನೀವು ಸಾಲ್ವ್ ಮಾಡೋದಕ್ಕಾಗ್ಲಿಲ್ಲ ಅಂತಂದಾಗ ಅದು ಕೋರ್ಟ್ ಮುಖಾಂತರ ಅಡ್ಜುಡಿಕೇಟ್ ಆಗತ್ತೆ. ಬಟ್ ಇನಿಷಿಯಲ್ ನಮ್ಮ ಸ್ಟೇಜ್ ಇರುತ್ತೆ ಈ ಎಲ್ಲಾ ಡಿಸ್ಪ್ಯೂಟ್ಸ್ ರೂರಲ್ ನಾವೇನ್ ಹೋಗ್ತಿದೀವಿ ಇದರಲ್ಲಿ ಕನ್ಸಿಲೇಷನ್ ಮುಖಾಂತರ ತೀರ್ಪನ್ನ ಕೊಡೋದಕ್ಕೆ. ಪ್ಲೀ ಬಾರ್ಗೇನಿಂಗ್ ಅನ್ನೋದಿರುತ್ತೆ ಈ ನ್ಯಾಯಾಲಯ ಗ್ರಾಮ ನ್ಯಾಯಾಲಯದಲ್ಲಿ. ಹಾಗೂ ನೆಕ್ಸ್ಟ್ ಇನ್ನೇನು ನಮಗೆ ಇಂಪಾರ್ಟೆಂಟ್ ಅಂತಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಏನಿದೆ ಅದನ್ನ ಫಾಲೋ ಮಾಡ್ತೀವಿ. ಇಂಗ್ಲಿಷ್ ಅಲ್ಲೇ ಇರಬೇಕು ಅಂತ ಇಲ್ಲ, ಯಾವುದೇ ಒಂದು ಸ್ಟೇಟ್ ನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದ್ರೆ ಅದನ್ನ ಫಾಲೋ ಮಾಡ್ತೀವಿ ನಮ್ಮ ಪ್ರೊಸೀಜರ್. ಸೊ ಆಬ್ವಿಯಸ್ಲಿ ನಾವು ಗ್ರಾಮ ನ್ಯಾಯಾಲಯ ರೂರಲ್ಗೆ ಹೋಗ್ತಿದೀವಿ ಅಂತಂದಾಗ
ಇಂಗ್ಲಿಷ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಕನ್ನಡದಲ್ಲೇನೆ ಮಾತನಾಡೋದು ಹಾಗೂ ಕನ್ನಡದಲ್ಲೇನೆ ತೀರ್ಪನ್ನು ಕೊಡೋದು. ಈ ಪಾಯಿಂಟ್ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಕನ್ನಡ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅಂತ. ಅಂಡ್ ಕನ್ನಡ ಮಾತನಾಡೋದೇ ಆಗ್ಲಿ, ಓದೋದೇ ಆಗ್ಲಿ, ಬರೆಯೋದೇ ಆಗ್ಲಿ, ಪ್ರತಿಯೊಂದು ಬರಬೇಕಾಗತ್ತೆ. ನಿಮಗೆ ಡಾಕ್ಯುಮೆಂಟೇಶನ್ ಆಗಲಿ ಅಥವಾ ನೀವು ಜನರೊಂದಿಗೆ ಮಾತನಾಡೋದಕ್ಕೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಿಮ್ಮ ಕನ್ನಡ ಈಸ್ ದ ಕಮ್ಯುನಿಕೇಶನ್ ಮೀಡಿಯಂ. ಕನ್ನಡದಲ್ಲೇ ನೀವು ಮಾತುಕತೆಯನ್ನ ಮಾಡಬೇಕಾಗತ್ತೆ ಹಾಗೂ ಡಿಸ್ಪ್ಯೂಟ್ ಅನ್ನ ರಿಸಾಲ್ವ್ ಮಾಡೋದು ಇದೇ ಭಾಷೆಯಲ್ಲೇನೆ ಆಗಿರುತ್ತೆ. ಸೊ ಹಾಗಿದ್ದಾಗ ಟ್ರಾನ್ಸ್ಲೇಷನ್ ಪೇಪರ್ ಅಗೇನ್ ಇಂಪಾರ್ಟೆಂಟ್ ಅಂತ ಅನಿಸ್ಕೊಳತ್ತೆ. ಕನ್ನಡ ಗೊತ್ತಿಲ್ಲ, ನಾನು ಸ್ಟಾರ್ಟಿಂಗ್ 10th ಅಲ್ಲೇ ಬಿಟ್ಟಿದ್ದೆ ಅಂತಂದ್ರೆ ಆಗೋದಿಲ್ಲ. ಒಬ್ವಿಯಸ್ಲಿ ನೀವು ಈ ಎಕ್ಸಾಮ್ ತಗೊಳ್ಳೋದಕ್ಕೆ ಕನ್ನಡ ಮೇಲೆ ಹೆಚ್ಚಿನ ಫೋಕಸ್ ಇರಲೇಬೇಕು. ಓದೋದು, ಬರೆಯೋದು, ಮಾತನಾಡುವುದು ಪ್ರತಿಯೊಂದು ನಿಮಗೆ ಬರಲೇಬೇಕಾಗತ್ತೆ ಈ ಹಂತದಲ್ಲಿ. ನೆಕ್ಸ್ಟ್ ನೀವು ಜಡ್ಜ್ ಆಗೋದಕ್ಕೆ ಹೊರಟಿದ್ದೀರಿ ಅಂತಂದ್ರೆ ಇಷ್ಟು ಎಫರ್ಟ್ ನೀವು ಮಾಡಲೇಬೇಕಾಗತ್ತೆ. ಅಂಡ್ ಈ ಎಫರ್ಟ್ ತುಂಬಾನೇ ಫ್ರೂಟ್ಫುಲ್ ಆಗಿರತ್ತೆ. ನೆಕ್ಸ್ಟ್ ಅಪೀಲ್ ಅನ್ನೋದು ಸಹ ಇದರಲ್ಲಿ ಇರುತ್ತೆ. ಸೊ ಇದೆಲ್ಲ ಓಕೆ. ಫಸ್ಟ್ ಅಂಡ್ ಸೆಕೆಂಡ್ ಶೆಡ್ಯೂಲ್ ಏನು ಅನ್ನೋದನ್ನ ನೋಡೋಣ. ಫಸ್ಟ್ ಅಂಡ್ ಸೆಕೆಂಡ್ ಶೆಡ್ಯೂಲ್ ಇದ್ರಲ್ಲಿ ಕೊಟ್ಟಂತ ಪ್ರಾವಿಷನ್ಸ್ನ, ಇದ್ರಲ್ಲಿ ಕೊಟ್ಟಂತ ಏನು ಸೆಕ್ಷನ್ಸ್ ಇದೆ ಇವುಗಳನ್ನ ನಾವು ನಮ್ಮ ಕ್ರಿಮಿನಲ್ ಜೂರಿಸ್ಡಿಕ್ಷನ್ ಅಲ್ಲಿ ತಗೊಳ್ತೀವಿ ಅಂತ ಹೇಳ್ತಿದೀವಿ. ಸೊ ಹಾಗಿದ್ದಾಗ ನಮ್ಗೆ ಇಲ್ಲಿ ಥೆಫ್ಟ್, ರಿಸೀವಿಂಗ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಇದೆಲ್ಲಾನು ಇಲ್ಲಿ ಇನ್ಕ್ಲೂಡ್ ಆಗ್ತದೆ. ಪ್ರೊವೋಕಿಂಗ್ ಬ್ರೀಚ್ ಆಫ್ ಪೀಸ್ ಪ್ಲಸ್ ಇನ್ ಅಸಿಸ್ಟಿಂಗ್ ಆರ್ ಕನ್ಸೀಲ್ಮೆಂಟ್ ಆರ್ ಡಿಸ್ಪೋಸಲ್ ಆಫ್ ಸ್ಟೋಲನ್ ಪ್ರಾಪರ್ಟಿ. ನಾರ್ಮಲ್ ಆಗಿ ನಾವು ನೋಡುವಂತ ವಿಷಯಗಳೇನೇನಿರುತ್ತೆ ಪಾರ್ಟ್ 2 ಅಲ್ಲಿ ಒಫೆನ್ಸಸ್ ಅದರ್ ದ್ಯಾನ್ ಸೆಂಟ್ರಲ್ ಆಕ್ಟ್ಸ್ ಅಂತಂದಾಗ ಪೇಮೆಂಟ್ ಆಫ್ ವೇಜಸ್ ಆಕ್ಟ್, ಮಿನಿಮಮ್ ವೇಜಸ್ ಆಕ್ಟ್. ಅಂಡ್ ಇನ್ನೊಂದು, ನಾವು ಈ ಎಕ್ಸಾಮ್ ತಗೊಳ್ತಿದೀವಿ ಅಂತಂದ್ರೆ ಡೆಫಿನೆಟ್ಲಿ ನಮ್ಮನ್ನ ಈ ಆಕ್ಟ್ ಅಂದಾನೇ ಸಹ ಪ್ರಶ್ನೆಯನ್ನು ಸಹ ಕೇಳಬಹುದು. ಅಂಡ್ ಈ ಆಕ್ಟ್ ಗೊತ್ತಿರೋದು ಇಂಪಾರ್ಟೆಂಟ್ ಆಗುತ್ತೆ. ಸೂಟ್ಸ್ ಆಫ್ ಸಿವಿಲ್ ನೇಚರ್ ವಿತ್ ಜೂರಿಸ್ಡಿಕ್ಷನ್ ಪಾರ್ಟ್ ಸೆಕೆಂಡ್ ಶೆಡ್ಯೂಲ್ ಸಿವಿಲ್ ಜೂರಿಸ್ಡಿಕ್ಷನ್, ಸಿವಿಲ್ ಸೂಟ್ಸ್ ಬಗ್ಗೆ ಮಾತನಾಡ್ತದೆ. ಸೊ ಪ್ರತಿಯೊಂದು ಸಿವಿಲ್ ಡಿಸ್ಪ್ಯೂಟ್, ಪ್ರಾಪರ್ಟಿ ಡಿಸ್ಪ್ಯೂಟ್, ಅದರ್ ಡಿಸ್ಪ್ಯೂಟ್ಸ್ ಅಲ್ಲಿ ಪೇಮೆಂಟ್ ಆಫ್ ವೇಜಸ್, ಮಿನಿಮಮ್ ವೇಜಸ್ ಈ ಎಲ್ಲ ರಿಲೇಟೆಡ್ ಕೇಸಸ್ ಸಹ ಕವರ್ ಆಗುತ್ತೆ. ಎಸ್, ಸೊ ಈ ಎಲ್ಲ ಕೇಸಸ್ ನಿಮ್ಮ ಜೂರಿಸ್ಡಿಕ್ಷನ್ಗೆ ಬರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಗೊತ್ತಿರಬೇಕಾಗಿರೋದು ಏನು, ಸೇಮ್ ಟು ಸೇಮ್ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಬೇಕಿರುವಂತ ಕ್ವಾಲಿಫಿಕೇಶನ್ ಇಲ್ಲೂ ಬೇಕು. JMFCಗೆ ಕೊಡ್ತಿರುವಂತ ಸ್ಯಾಲರೀಸ್ ಅಂಡ್ ಅಲವೆನ್ಸಸ್ ಇಲ್ಲೂ ಇರುತ್ತೆ. ಅಂಡ್ ಪ್ರೊಸೀಜರೂ ಸಹ ಎಕ್ಸಾಮಿಗೆ ಒಂದೇ ರೀತಿನೇ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಎಕ್ಸಾಮಿನೇಷನ್ ಇಂದಾನೆ ಈ ಒಂದು ಪೋಸ್ಟ್ ಅನ್ನ ನಾವು ತಗೊಳ್ಳುವಂಥದ್ದು ಆಗಿರುತ್ತೆ. ಅಂಡ್ ಎಕ್ಸಾಮಿನೇಷನ್ ನಡೆಯುತ್ತೆ ಈ ವರ್ಷ. ಈ ಎಕ್ಸಾಮ್ ಕಾಲ್ ಆಗತ್ತೆ ಅಂತಂದ್ರೆ ಇದು ನಿಜವಾಗ್ಲೂ ನಿಮಗೆ ಫಸ್ಟ್ ಟೈಮ್ ಎಕ್ಸಾಮ್, ಯಾವುದೇ ಒಂದು ಎಕ್ಸಾಮ್ ಆಗಿರಲಿ ಫಸ್ಟ್ ಟೈಮ್ ಅಂತ ಏನಿರುತ್ತೆ ಅದು ಬೆಸ್ಟ್ ಆಪರ್ಚುನಿಟಿ ಆಗಿರುತ್ತೆ. ಸೊ ಪ್ರತಿಯೊಬ್ರು ವಿಡಿಯೋ ನೋಡ್ತಿರೋಂಥವ್ರು ನಿಮಗೆ ಸ್ವಲ್ಪನಾದ್ರೂ ಗ್ರಾಮ ನ್ಯಾಯಾಲಯದ ಈ ಒಂದು ಆಕ್ಟ್ ರಿಲೇಟೆಡ್ ನಾಲೆಜ್ ಇದ್ದು ಈ ಪೋಸ್ಟ್ಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಮ ತಯಾರಿನ, ನಿಮ್ಮ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದು ಆಲ್ರೆಡಿ ನೋಟಿಫೈ ಆಗಿದೆ ದಟ್ ಈ ಪೋಸ್ಟ್, ಈ ಹುದ್ದೆಗಳನ್ನ ಕರಿತಿದೀವಿ ಅನ್ನೋದು. ಸೊ ಕರಿತಿದೀವಿ ಅಂತಂದ್ರೆ ಇಟ್ಸ್ ಆಲ್ ಅಬೌಟ್ ಸ್ಟೇಟ್ ಗವರ್ಮೆಂಟ್ ಹಾಗೂ ಹೈಕೋರ್ಟ್ ಯಾವಾಗ ಕರಿಯುತ್ತೆ, ಏನ್ ಪ್ರೊಸೀಜರ್ನ ಫ್ರೇಮ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡೋದಕ್ಕೇನೆ ಟೈಮ್ ಬೇಕಾಗತ್ತೆ ಅಷ್ಟೇನೆ. ಅಂಡ್ ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ನಡೀತಿರೋದ್ರಿಂದ ಈ ಎಕ್ಸಾಮ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹತ್ತಿರದಲ್ಲೇನೆ. ಸೊ ನಿಮ್ಮ ತಯಾರಿ ಈ ಎಕ್ಸಾಮಿಗೂ ಸಹ ಆಗಿರ್ಲಿ. ಅಂಡ್ ಅಟ್ ಎನಿ ಕಾಸ್ಟ್ ನೀವು ರೂರಲ್ಗೆ ಹೋಗ್ತಿದ್ದೀರಿ ಅಂತಂದ್ರೆ ಕನ್ನಡ ಇಂಪಾರ್ಟೆಂಟ್ ಆಗೇ ಆಗತ್ತೆ. ಸೊ ಕನ್ನಡದ ಮೇಲೆ ನಿಮ್ಮ ಹಿಡಿತ ಹೆಚ್ಚಾಗಿರ್ಲಿ. ಸೊ ಕನ್ನಡ ಲ್ಯಾಂಗ್ವೇಜ್ ಮೇಲೆ ಹೆಚ್ಚಿನ ಫೋಕಸ್ ಇರಲಿ. ಅಂಡ್ ಆಲ್ರೆಡಿ ಇಲ್ಲಿ ಹೇಳಿದಾಗೆ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಹಾಗೂ ವುಮೆನ್ ಕ್ಯಾಂಡಿಡೇಟ್ಸ್ ನಿಮ್ಮ ಮೇಲೆ ಹೆಚ್ಚಿಗೆ ಒಂದು ಆಪರ್ಚುನಿಟಿನ ಬೆನಿಫಿಟ್ ಸಿಗತ್ತೆ. ಸೊ ಹಾಗಿದ್ದಾಗ ಜಾಸ್ತಿ ಈ ಎಕ್ಸಾಮಿಗೋಸ್ಕರ ಅಂತ ನಿಮ್ಮ ಪ್ರಿಪ್ರೇಷನ್ ಇರಲಿ, ತಯಾರಿ ಇರಲಿ. ಅಂಡ್ ಸಿನ್ಸ್ ಸ್ವಾತಿ ಲಾ ಕ್ಲಾಸಸ್ ನಿಮಗೆ ಈ ಬ್ಯಾಚಸ್ ಆಲ್ರೆಡಿ ಪ್ರೊವೈಡ್ ಮಾಡ್ತಿದ್ದಾವೆ. ಸೊ ನೀವು ನಿಮ್ಮ ಅಡ್ಮಿಷನ್ ಅನ್ನ ಎನ್ರೋಲ್ ಮಾಡ್ಕೋಬಹುದು. ಬ್ಯಾಚಸ್ ನಿಮಗೆ ಸರ್ಕ್ಯುಲೇಷನ್ ಅಲ್ಲಿದೆ. ನಿಮಗೆ ಏನೇ ಡೌಟ್ ಇದ್ರೆ ಬ್ಯಾಚಸ್ ರಿಲೇಟೆಡ್ ಕಾಲ್ ಮಾಡಿ ನೀವು ಮಾತನಾಡಬಹುದು. ಕಾಲ್ ಮಾಡಿ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಅಂಡ್ ಕಾಲ್ ಮಾಡೋದಕ್ಕೆ ನಂಬರ್ 9650849915. ಈ 100+ ಪೋಸ್ಟ್ ಅಂತ ಏನ್ ಹೇಳ್ತಿದೀವಿ, 100 ಅನ್ನೋದು ಒಂದು ದೊಡ್ಡ ನಂಬರ್. ಇಫ್ ಇಟ್ ಆಲ್ ಯು ಹ್ಯಾವ್ ನೋಟಿಸ್ಡ್, ನಮಗೆ ಎಕ್ಸಾಮ್, ಸಿವಿಲ್ ಜಡ್ಜ್ ಎಕ್ಸಾಮ್ ಕಾಲ್ ಆಗ್ತಿರೋದು 50 ಪೋಸ್ಟ್ ಈ ರೀತಿ. ಅಂಡ್ 50 ಪೋಸ್ಟ್ ಅಲ್ಲಿ ಜಡ್ಜ್ ಆಗ್ತಿರೋದು ಈ ವರ್ಷ 33 ಜನ 38 ಜನ ಈ ರೀತಿ ಜಡ್ಜ್ ಆದಾಗ ತುಂಬಾ ಪೋಸ್ಟ್ ವೇಕೆಂಟ್ ಇದೆ. ಆ ಪೋಸ್ಟ್ ಹೆಚ್ಚಿನ ನಂಬರ್ ಅಲ್ಲಿ ಸಿವಿಲ್ ಜಡ್ಜ್ ಎಕ್ಸಾಮ್ದು ಸಹ ನೋಟಿಫಿಕೇಶನ್ಗೆ ಕಾಯ್ತಿದ್ದೀವಿ. ಪ್ಲಸ್ ಈ ಪೋಸ್ಟ್ ಒಳ್ಳೆ ಆಫರ್. ಅಂಡ್ ಈ ವರ್ಷ ತಯಾರಿ ಮಾಡ್ತಿರುವಂತ ಅಷ್ಟು ಸ್ಟೂಡೆಂಟ್ಸ್ ನಿಮಗೆ
ಈ ಆಪರ್ಚುನಿಟಿನ ಡೆಫಿನೆಟ್ಲಿ ತಗೊಳ್ಳೇಬೇಕು ಆ್ಯಂಡ್ ನೀವು ಇದೇ ವರ್ಷ ಜಡ್ಜ್ ಆಗಲೇಬೇಕು. ಇದನ್ನ ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ತಯಾರಿ ಸ್ಟಾರ್ಟ್ ಮಾಡಿ. ಪ್ರಿಲಿಮ್ಸಿಗೆ ಮಾತ್ರ ಓದಿ ನೋಡ್ತೀನಿ ಆಗತ್ತಾ ಇಲ್ವಾ, ಇಲ್ಲ ಅಂತಂದ್ರೆ ಬಿಕಾಸ್ ಕರ್ನಾಟಕದಲ್ಲಿ ನಮ್ಗೇನು ಆಪರ್ಚುನಿಟಿ ಕಮ್ಮಿ ಇದೆಯಾ, ಅಡ್ವೊಕೇಸಿಗೆ ಹೋದ್ರೂ ದುಡ್ಡಿದೆ, ನಾವು ಏನು ಮಾಡಿದ್ರು ದುಡ್ಡಿದೆ ಅಂತಂದಾಗ ಪ್ರಿಲಿಮ್ಸ್ ಮಾತ್ರ ಓದ್ ನೋಡ್ತೀನಿ, ನನಗೆ ಸೆನ್ಸ್ ವಿಡಿಯೋ ನೋಡಿ ಇಷ್ಟ ಆಗ್ತಿದೆ ಜಡ್ಜ್ ಆಗಬೇಕು ಅಂತ ಹೇಳುವಂಥವ್ರು ನೀವು ಸಹ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಆ್ಯಂಡ್ ಅದಾದ ನಂತರ ಮೇನ್ಸಿಗೇನು ಸಹ ಓದಬಹುದು. ಒನ್ಸ್ ನೀವು ಪ್ರಿಲಿಮ್ಸ್ ಪಾಸ್ ಆದರೆ ಡೆಫಿನೆಟ್ಲಿ ಎಂಕರೇಜ್ಮೆಂಟ್ ಅನ್ನೋದು ಬಂದೇ ಬರುತ್ತೆ, ಮೇನ್ಸಿಗೆ ನೀವಾಗೆ ಓದ್ತೀರಿ. ಸೊ ಇದಿಷ್ಟು ಆಗಿತ್ತು ಸ್ವಾತಿ ಲಾ ಕ್ಲಾಸಸ್ನ ಒಂದು ಬ್ಯಾಚಸ್ ಹಾಗೂ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಟಿಲ್ ದ ಎಂಡ್ ನೋಡಿದ್ದೀರಿ ಅಂತಂದರೆ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ರಿಲೇಟೆಡ್ ಇನ್ನಷ್ಟು ಹೆಚ್ಚಿಗೆ ನಾಲೆಜ್ ಬೇಕು ಅಂತಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಇನ್ನಷ್ಟು ನಿಮಗೆ ಈ ಪೋಸ್ಟ್ ಬಗ್ಗೆ ಮಾಹಿತಿನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ವಿಡಿಯೋ ಟಿಲ್ ದ ಎಂಡ್ ನೋಡಿದ್ದೀರಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಈ ರೀತಿ ಇನ್ನಷ್ಟು ನಿಮಗೆ ನಿಮ್ಮ ಒಂದು ಎಕ್ಸಾಮ್ ರಿಲೇಟೆಡ್ ನಾಲೆಜ್ ಕೊಡೋದಕ್ಕೆ ನನಗೂ ಖುಷಿ ಆಗುತ್ತೆ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ ಯಾರೆಲ್ಲ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ಗೆ ತಯಾರಿ ಮಾಡ್ತಾರೆ ಅವ್ರ ತನಕ ಈ ವಿಡಿಯೋನ ತಲುಪಿಸಿ. ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಎಕ್ಸಾಮ್ನ ತಗೊಳ್ತಿರುವಂಥ ಸ್ಟೂಡೆಂಟ್ಸಿಗೆ, ಜಡ್ಜ್ ಆಗಬೇಕು ಅಂತ ಆಸಕ್ತಿಯಿಂದ ಓದ್ತಿರುವಂಥ ಸ್ಟೂಡೆಂಟ್ಸಿಗೆ. ಸೊ ನಿಮ್ಮ ಕಡೆಯಿಂದ ಈ ಚಿಕ್ಕದಾದಂಥ ಹೆಲ್ಪ್ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಆಗತ್ತೆ. ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ನಿಮ್ಮ ಕಡೆಯಿಂದ ಆಗುವಂಥ ಒಂದು ಚಿಕ್ಕದಾದಂಥ ಹೆಲ್ಪ್. ಥ್ಯಾಂಕ್ ಯು.